ಅವ್ರು ಹೇಳ್ತಿದ್ದು ಬೀಡ ಹಾಕೋತಾರೆ. ಬೀಡ ಹಾಕಬೇಡ ಅಲ್ಲ, ಅವ್ನು ಹಾಕತ್ತನಪ್ಪ. ನಿನ್ಗೆ ಅವ್ನಿಗೆ ಸಮಸ್ಯೆ ಇದ್ದಾಗ ಅವ್ನು ಹಾಕಲ್ಲ. ಅದಕ್ಕೆ ನಾನು ಮನೇಲಿ ಮಾಡ್ತಿದ್ದೀಯ ಹೊರಗಡೆ ತಿಂತಾರೆ ದಿನ ತಿಂತಾರೆ. ಒಂದಿನ ಮಿಸ್ ಮಾಡಲ್ಲ. ಈ ಒಂದು ವಾರದಿಂದ ಕಂಟ್ರೋಲ್ ಎಲ್ಲ ಬೈಬೇಕು ಸಿರಿವೆ. ಈಗ ನೀವೇನ್ ಮಾಡ್ಬೇಕು ಅಂದ್ರೆ ಹೋಮ್ ರೂಲ್ ತಂದ್ಬಿಡ್ಬೇಕು. ಮನೆ ಅಲ್ಲದೆ ಬೇರೆ ಎಲ್ಲೂ ಊಟ ಮಾಡಬಾರದು ಸರ್. ಎಂತೆಂತ ಅಡಿಗೆ ಮಾಡಿ ಹಾಗಲಕಾಯಿ ಗೊಜ್ಜು ಸೊಪ್ಪು ನಮ್ಮಲ್ಲಿ ದನ ಮೇಲಿನ ಮೇಯ್ತೀವಿ. ಸೊಪ್ಪು ತಿನ್ನಲ್ಲ ಹೇಳ್ತೀರಾ. ಸೊಪ್ಪು ತಂದ್ರೆ ನಾನ್ ವೆಜ್ಗೆ ಹೋಗ್ತಾರೆ. ಈಗೆಲ್ಲ ಬಿಡ್ತಾರೆ. ಏನಿಲ್ಲ, ಮಧ್ಯಾಹ್ನದಿಂದ ಪರವಾಗಿಲ್ಲ. 3 ಗಂಟೆಯಿಂದ ಆಮೇಲೆ ಎಲೆಕ್ಷನ್ ಮಾಡಿ ದಿನ ಆಗಲಿ ಆಮೇಲೆ ಬರ್ತಾರೆ ಬಿಡಿ. ಹೋಗಿ ಸ್ವಲ್ಪ ಕೂತ್ಕೊಂಡು ಸೇರಿದ್ರಿ ಅವ್ರು ಹೇಳ್ತಿದ್ದು ಬೀಡ ಹಾಕೋತಾರೆ. ಬೀಡ ಹಾಕಬೇಡ ಹಾಕೋಬಿಡಿ. ಸಿರಿಬೇಕು ಅದೇ ಹೇಳಿ. ಅಲ್ಲ, ಅವ್ನು ಹಾಕತ್ತನಪ್ಪ. ನಿನ್ಗೆ ಅವ್ನಿಗೆ ಸಮಸ್ಯೆ ಇದ್ದಾಗ ಅವ್ನು ಹಾಕಲ್ಲ. ಆಗಲ್ಲ. ಅದಕ್ಕೆ ನಾನು ಈಗ ಬಿಟ್ಟಿದಾರಲ್ಲ ನಾನ್ ವೆಜ್ ಎಲ್ಲ ಬಿಟ್ಟಿದ್ದಾರೆ. ಈಗ 4 ದಿನ ಯಾಕೋ ಸುಸ್ತು. ನಾನ್ ವೆಜ್ ಮನೇಲಿ ಮಾಡ್ತಿದ್ದೀಯ ಹೊರಗಡೆ ತಿಂತಾರೆ ದಿನ ತಿಂತಾರೆ. ಒಂದಿನ ಮಿಸ್ ಮಾಡಲ್ಲ. ಈ ಒಂದು ವಾರದಿಂದ ಕಂಟ್ರೋಲ್ ಎಲ್ಲ ಬೈಬೇಕು ಸಿರಿವೆ. ಈಗ ನೀವೇನ್ ಮಾಡ್ಬೇಕು ಅಂದ್ರೆ ಹೋಮ್ ರೂಲ್ ತಂದ್ಬಿಡ್ಬೇಕು. ಮನೆ ಅಲ್ಲದೆ ಬೇರೆ ಎಲ್ಲೂ ಊಟ ಮಾಡಬಾರದು ಸರ್. ಎಂತೆಂತ ಅಡಿಗೆ ಮಾಡಿ ಹಾಗಲಕಾಯಿ ಗೊಜ್ಜು ಸೊಪ್ಪು ನಮ್ಮಲ್ಲಿ ದನ ಮೇಲಿನ ಮೇಯ್ತೀವಿ. ಸೊಪ್ಪು ತಿನ್ನಲ್ಲ ಹೇಳ್ತೀರಾ. ಸೊಪ್ಪು ತಂದ್ರೆ ನಾನ್ ವೆಜ್ಗೆ ಹೋಗ್ತಾರೆ. ಈಗೆಲ್ಲ ಬಿಡ್ತಾರೆ. ಏನಿಲ್ಲ, ಮಧ್ಯಾಹ್ನದಿಂದ ಪರವಾಗಿಲ್ಲ. 3 ಗಂಟೆಯಿಂದ ಆಮೇಲೆ ಎಲೆಕ್ಷನ್ ಮಾಡಿ ದಿನ ಆಗಲಿ ಆಮೇಲೆ ಬರ್ತಾರೆ ಬಿಡಿ. ಹೋಗಿ ಸ್ವಲ್ಪ ಕೂತ್ಕೊಂಡು ಸೇರಿದ್ರಿ